ಹುಷಪ್ಪ ಅಮ್ಮ ಇವನ್ ಮಕ್ಕ ಮುಚ್ಚೋಗ ಅದೆಷ್ಟು ಪೈಪುಗಳು ಹಾಕಿದ್ನಮ್ಮ. ಅಯ್ಯೋ ರಾಮ, ಅಗ್ದು ನಂಗೆ ಸುಸ್ತಾಗೋಯ್ತು. ಹೋಗಮ್ಮ, ಇವತ್ತೊಂದು ದಿವಸ ಹಂಗೆ ಬಾದ್ ಬಿಟ್ಬಿಡೆ. ಇವತ್ತೊಂದು ದಿವಸ ಹಂಗೆ ಬಾದ್ ಬಿಟ್ಬಿಡು. ಅಯ್ಯಪ್ಪನ ಹೇಳಿಲ್ಲ ಅವ್ರು ತಾಟ್ಕೊ ಹೋಗ್ತಾ ಇರೋ ನೀರು ಪೈಪುಗಳೆಲ್ಲನೂ ನೀವು ತೆಗ್ದಾಕ್ಬೇಕು. ತಿರ್ಗಿ ನಾಳೆ ಬೆಳಗ್ಗೆ ನಮ್ಕೋ ಅವ್ರಿಗೂ ಜಗಳ ಹಾಕ್ಕೊಡ್ತು ಅಂತ ತೆಗ್ದತ್ತ ಅವ್ರ ಜಮೀನಕ್ಕೆ ಅವ್ರು ಬಿಸಾಕನತ್ತ. ಹಾಕತ್ತ ಕೆಳಕ ಬಾ ಇನ್ನು 4 ಪೈಪವೇ ಬಾ. ನೀನಷ್ಟೇ ನಾಳೆ ಅವರೆಲ್ಲ ಬಂದ ಅಗ್ದಿರೋ ಜಾಗನ ಎಲ್ಲ ಕ್ಲೀನ್ ಮಾಡ್ಕೊಂತಾರೆ ಬಿಡು. ನಡಿ ನಾವಿನ್ನು ಹೋಗೋಣ. ಆ ಪೈಪುಗಳೆಲ್ಲ ತೆಗಿಬೇಕು ಅಂತ ಅವ್ನು ಹೇಳೋದಕ್ಕೆ ತೆಗ್ದಿತ್ತು, ಇಲ್ಲಾಂದಿದ್ರೆ ನಾವೇ ಹೆಂಗೆ ತೆಗಿತಾ ಇದ್ರೆ. ನಾವೇ ತೆಗ್ದಿದ್ಕೆ ಮೇಲೆ ಸುಮ್ಮನೆರು. ಆಮೇಲೆ ಇವ್ರು ಅಯ್ಯಪ್ಪನ ಮೇಲೆ ಬಂದು ಜಗಳಕ್ಕೆ ನಿಂತ್ಕೊಂಡ್ರ ಏನು ಮಾಡೋದ ಪಾಪ. ಹಾಂ, ನೀನು ಕರೆಕ್ಟಾಗಿ ಹೇಳಿದ್ಯಾ ತಾನೇ? ಏನೇನೋ ಬೆಳೆಯಕ್ಲಿ ಅರ್ಧ ನಮ್ಕ ಅರ್ಧ ಅವ್ರಕ ಅಂತ. ಹ್ಞೂ ಹೇಳಿದ್ದೀನಿ, ಬರ್ಸ್ತೀನಿ ನಡಿಯೇ. ಪೇಪರ್ ಬರ್ಸ್ತಿದ್ರೆ ಇವಾಗಿನ ಕಾಲದಾಗ ಆತದ? ಪೇಪರ್ ಬರ್ಸ್ಬೇಕು, ಯಾರನ್ನೂ ನಂಬಕ್ಕಾಗಲ್ಲ ಇವಾಗ. ಹ್ಞೂ ಸರಮ್ಮ ಆಯ್ತು. ಇದ್ಯಾಕ ಪೈಪುಗಳೆಲ್ಲ ಹಿಂಗೆ ಕಿತ್ತಾಕವ್ರೆ? ಸುನಂದಮ್ಮ, ಯಾಕಮ್ಮ ಪೈಪುಗಳು ಕಿತ್ತಾಕಿದ್ದೀರಾ? ಯಾಕಂದ್ರೆ ನಿನ್ನ ಚಿಕ್ಕಳಿಂಕ ವಾರಕ್ಕೆ ಕೊಡ್ತಾ ಇದ್ದೀರಿ ನಮ್ಮ ತೋಟ. ನಿಮ್ಮ ಚಿಕ್ಕಳಿನ ಹೇಳಿದ್ನು ಅವ್ರಿಗೆ ನಮ್ಗಾಗಲ್ಲ ಪೈಪುಗಳು, ಅವ್ರು ತೋಟಕೋತಾ ಇರೋ ನೀರು ಪೈಪುಗಳು ಕಿತ್ತಾಕ್ಬಿಟ್ಟಮ್ಮ. ತಿರ್ಗಿ ನಾಳೆ ಬೆಳಗ್ಗೆ ಅವರು ನಾವು ಕಿತ್ಲಾಡ್ಕೊಡ್ದು ಅಂತ ಅದಕ್ಕೆ ತೆಗೆದು ಬಿಸಾಕಿದ್ದೀರಿ. ಎತ್ಕೊಂಡೋಗ್ರಿ ನಿಮ್ಮ ಪೈಪುಗಳಿನ ನೀವು. ನಮ್ಮ ತೋಟದಾಗಿಂದ ಯಾವುದೇ ನೀರು ಬರಲ್ಲ ನಿಮ್ಗೆ. ಜಯಮ್ಮ, ಸಡನ್ನಾಗಿ ಹಿಂಗೆ ಅಂದ್ಬಿಟ್ರೆ ಹೆಂಗಮ್ಮ? ನಾವೇನು ನೀರು ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಹೂ ಗಿಡಗಳು ಬೇರೆ ಎಲ್ಲ ಒಣಗೋತವೆ, ಹಂಗೆ ಅನ್ಬೇಡಮ್ಮ. ಪಕ್ಕದ ತೋಟದವ್ರು ನೀವೇ ಹಿಂಗೆ ಅಂತಂದ್ರೆ ನಾವು ಎಲ್ಕಮ್ಮ ಹೋಗೋಣ? ಹಾಂ, ಎಲ್ಲನೂ ಹಾಳು ಬಿತ್ಕೊಂಡು ಹೋಗ್ರಿ. ನಮ್ಗೆ ಏನಾಗಬೇಕು? ನಮ್ಮ ಹತ್ರ ಯಾಕೆ ಬಂದು ಹೇಳ್ತಾ ಇದೆಯಾ? ಹಾಂ, ನಮ್ಮ ತೋಟ ನಮ್ಮಿಷ್ಟ, ನಮ್ಮ ನೀರು. ನಿಮ್ಗೆ ಯಾಕೆ ಬಿಡಬೇಕು? ಯಾಕೆ ಬಿಡಬೇಕು ಅಂತ ನಮಗೆ ವಾರ ಕೊಟ್ಟಿದ್ದಿದ್ರೆ ನಾವೇ ಎಲ್ಲ ನೋಡ್ಕೊತಾ ಇದ್ರಲ್ಲಮ್ಮ. ಹಾಂ, ಅದೇನೋ ಬೆಳೆಯೋದು ಮುಕ್ಕಲ್ಲಿ ನೀವು ತಗೊಂಡು ಕಾಲು ಭಾಗ ನಮ್ಕನ ಕೊಡ್ಬೋದಾಗಿತ್ತಲ್ಲ. ಯಾಕಮ್ಮ ಅವ್ರು ಕೊಟ್ಟಿದ್ವಾ? ಓಹೋ ಏನು ಅಲ್ಕ ನಿಂಕ ದೊಡ್ಡ ಮಗಳೇ ಹೆಚ್ಚಾಗ್ಬಿಟ್ಲು, ಚಿಕ್ಕ ಮಗಳು ಹೆಚ್ಚಾಗಿಲ್ಲ. ಏನೋ ನನ್ನ ಮಗಳೇ ತಗೊಂಡವಳಲ್ಲ ಜಾಗ ಅಂತ ಖುಷಿ ಪಡೋದು ಬಿಟ್ಬಿಟ್ಟು ಹೆಂಗೆ ಹೇಳ್ತಾವ್ ನೋಡು, ನಮ್ಗೆ ಕೊಡೋಕ್ಕಾಗಿಲ್ಲ ಅಂತ. ಸಂಪಾದನೆ ಮಾಡಿದ್ದೆಲ್ಲ ತಗೊಂಡಾಗ ದೊಡ್ಡ ಮಗಳಿಗೆ ಇಕ್ಕು. ಅದಕ್ಕೆ ಅವಳು ಚಿಕ್ಕವಳು ನಿನ್ನ ಉಗಿದು ದೂರ ಇಕ್ಕಿರೋದು. ನೀನೇನು ಮುಸ್ಲೇನೇನು ಕಮ್ಮಿ ಆದನಲ್ಲ ನೀನು. ನೋಡಮ್ಮ, ಅದೆಲ್ಲ ನಿಂಗೆ ಬೇಡ. ಯಾವಾಗ ಆಗೋಗಿದ್ದು ಕತೆ. ನಂಗಿರೋದು ಒಬ್ಬಳೇ ಮಗಳು, ದ್ಯಾವಮ್ಮನೊಬ್ಳೆ. ನಂಗೆ ಯಾರೂ ಮಕ್ಕಳಿಲ್ಲ, ಅಳಿನೂ ಅಲ್ಲ, ಅವಳು ನನ್ನ ಮಗಳು ಅಲ್ಲ. ನಾನು ಕೇಳ್ತಾ ಇರೋದೇನೋ ಯಾಕಮ್ಮ ಪೈಪುಗಳು ತೆಗ್ದಾಕಿದ್ರಿ ಅಂತ. ನಾನು ಹೇಳಿದ್ನಲ್ಲ ನಿಂಕ, ನಮ್ಮ ತೋಟ ಬೇರೆಯವ್ರಿಗೆ ವಾರಕ್ಕೆ ಕೊಡ್ತಾ ಇದ್ದೀರಿ, ಅವರು ಯಾವ್ದಾನ ಪೈಪುಗಳಿದ್ರೆ ತೆಗ್ದಾಕ್ರಿ ಅಂತ ತೆಗ್ದಾಕಿದ್ದೀರಿ. ಎತ್ಕೊಂಡೋಗೋ. ಏಯ್ ಸುನಂದಿ ನಡಿಯ, ಏನು ಇವನ ಹತ್ರ ಮಾತು ನಮ್ಕ. ಮೌ, ಯಾಕಮ್ಮ ಇಂಥ ಕೆಲಸ ಮಾಡಿದ್ದೀರಾ? ಅಜ್ಜಿ, ಯಾಕಜ್ಜಿ? ಓಹೋ, ಇವ್ನು ದೊಡ್ಡ ಮನುಷ್ಯನ ಬನ್ನು. ಯಾಕಜ್ಜಿ ಯಾಕಮ್ಮ ಅಂತ ಯಾವಾಗಾಗಿದ್ರು ನಿಂಗೆ ಅಜ್ಜಿ ಅಮ್ಮನ? ಹೋಗಲ್ಲ ಹೋಗ. ನನ್ನ ಇಷ್ಟ, ನನ್ನ ಜಮೀನು, ನಾನು ಏನನ್ನ ಮಾಡ್ಕೊಂತೀನಿ. ನಿಮ್ಗೆ ಯಾಕೋ? ಹಾಂ, ನಿಮ್ಗೆ ಯಾಕಂತ ದೊಡ್ಡದಾಗಿ ಬಂದ್ಬಿಟ್ಟಿದ್ದೀರಾ ಇಬ್ರು ಕೇಳಕ್ಕ? ಥೂ, ಏನು ದುರ್ಬುದ್ಧಿ ಅಜ್ಜಿ ನಿನ್ನ ಹತ್ರ, ಏನು ದುರ್ಬುದ್ಧಿ ಅಂತ. ಅಲ್ಲ, ನೀರು ಬತ್ತದಿದ್ದು ಪೈಪ್ಗಳು ಕಿತ್ತಾಕಿದ್ದೆ ಅಂದರೆ ನೀನು ಎಂತ ಕೆಟ್ಟೋಳಿರ್ಬೇಕು. ಹಾಂ, ಬಿಡಜ್ಜೆ, ದಾರಿ ಬಿಡಜ್ಜೆ. ತಿರ್ಗಾ ಅಲ್ಲೇ ಹಾಕಜ್ಜೆ. ಇಲ್ಲ ಈ ಕಡೆಗೆ ಬಾ, ನಾನೇ ಹಾಕ್ತೀನಿ. ಏನು ಬೇರೆಯವ್ರಿಗೆ ನೀರು ಬಿಡ್ತಾ ಇದೆಯಾ? ಏನಮ್ಮ, ಅಜ್ಜಿಗಂತೂ ಬುದ್ಧಿ ಇಲ್ಲ, ನಿಂಗೂ ಬುದ್ಧಿ ಇಲ್ಲೇನಮ್ಮ? ಏಯ್ ಹೋಗ. ಓಹೋ, ಏನೋ ದೊಡ್ಡದಾಗಿ ಇವಾಗ ಅಮ್ಮ ಅಂತಕೊಂಡು ಬಂದ್ಬಿಟ್ಟವನೆ. ಅಲ್ಲ, ನಮ್ಮ ಮನೆಗೆ ಇರೋಷ್ಟು ದಿವಸನು ತಿಂದಿದ್ದು ಗಳಾಸು ತಟ್ಟೆ ಎತ್ತಿಕ್ತಾರಿಲ್ಲ. ಇಲ್ಲಿ ನೋಡು, ಬೆಳಗ್ಗೆಯಿಂದ ಸಾಯಂಕಾಲ ಒಟ್ಟು ಬಿಸ್ಲಾಗ ದುಡಿತಾ ಇದೆಯಾ? ಹಾಂ, ಇವಾಗ ಬಂದವ ನಮ್ಮ ಅಜ್ಜಿ ಅಂತ. ಯಾವುದೋ ನಮ್ಗೂ ನಿಕ್ಕು ಸಂಬಂಧ? ಅಲ್ಲಿಗೆ ನಾನು ನಿಮ್ಮ ಅಮ್ಮನ ಹೆಚ್ಚಾಗಿಲ್ಲ, ಅವಳು ಹೆಚ್ಚಾಗ್ಬಿಟ್ಲಲ್ಲ ನಿಂಕ. ನೀವು ಮಾಡಿದ ತಪ್ಪೇನು ಲೆಕ್ಕಕ್ಕೆ ಬರಲ್ಲ? ಹಾಂ, ನೀವು ಮಾಡಿದ ತಪ್ಪಲ್ಲ, ನಾನು ಮಾಡ್ತಾ ಇರೋದು ತಪ್ಪ. ಅವತ್ತ ನನ್ನ ಮಗಳನ್ನೂ ನಾನು ಎಂಟ್ರು ನಮ್ಮ ಮನೆಗೆ ಸೇರಿಸ್ಕೊಂಡಿದ್ದಿದ್ರೆ ನಾನೇ ಹಿಂಗೆ ಬರಬೇಕಾಗಿತ್ತು. ನಾನೇ ಕಮ್ಮ ಹಿಂಗೆ ಬರಬೇಕಾಗಿತ್ತು. ಅವತ್ತೇನಾದರೂ ದೊಡ್ಡಮ್ಮ ನಮ್ಮ ಮನೆಗೆ ಕರ್ಕೊಂಡಿಲ್ಲ ಅಂತಂದಿದ್ರೆ ನಾನು ನನ್ನ ಮಗಳು ಎಂಟ್ರು ಎಲ್ಕೋಬೇಕಾಗಿತ್ತು. ಅಲ್ಲ, ನೀರು ಹರಿತಾ ಇದ್ದಿದ್ದು ಪೈಪ್ಗಳು ಕಿತ್ತಾಕಿದ್ರಲ್ಲ, ಇನ್ನೆಷ್ಟು ಕೆಟ್ಟು ದುರ್ಬುದ್ಧಿ ಇರಬೇಡ ನಿಮ್ಮ ಹತ್ರ. ಥೂ, ನಿಮ್ಮ ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕ. ಲೇ, ನಿಂಗೆ ಅಷ್ಟೊಂದು ಚೂರು ಷರತ್ತಿತ್ತ? ಬಂಡವಾಳ ಹಾಕಿ ಬೋರ್ ಹಾಕ್ಸ್ಕೊಳ. ನಮ್ಮನ್ನ ಯಾಕೆ ನೀರು ಕೇಳ್ತಾ ಇದೆಯಾ? ಹಾಂ, ನಮ್ಗೆ ಇಷ್ಟ ಇದ್ರೆ ಬಿಡ್ತೀರಿ, ಇಲ್ಲಾಂದ್ರೆ ಬಿಡಲ್ಲ. ನೀರಿಲ್ಲ ತಾನೇ? ಹೂ ಗಿಡಗಳೆಲ್ಲ ಕೊಯ್ದತ್ತು ಬಿಸಾಕ್ ಹೋಗೋ. ಬಿಸಾಕೋ, ಬೆಂಕಿಕ್ಕೋ. ನಮ್ಮ ಹತ್ರ ಕೇಳಕ್ ಬರ್ತಾವ ತಡಿ. ನಮ್ಮ ಹತ್ರ ಏನೋ ದೊಡ್ಡಸ್ ಕೇಳಕ್ಕ. ನಡಿಯಲ್ಲ, ಇವ್ರ ಹತ್ರ ಏನು ಮಾತಾಡ್ಕೊಂಡು ನಿಂತ್ಕೊಳೋದು? ಏಯ್, ನೀವೇನು ಹೆಂಗ್ಸರ್ಕುಲ್ವಾ ನೀವು? ಥೂ, ನಿಮ್ಮ ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕ. ಆ ಪೈಪ್ಗಳು ಕಿತ್ತಾಕಿದ್ದೀರಲ್ಲ, ನೀವಿನ್ನೆಂತ ಜನಗಳಿರ್ಬೇಕು. ಅದೇ ಅನ್ಕೊಂತ ಇದ್ನಿ, ಯಾಕಪ್ಪ ಇನ್ನೂ ಬಂದಿಲ್ಲ ಅಂತ. ಬಂದ ಬಾ ನೋಡ. ನನ್ನ ತೋಟ ನನ್ನಿಷ್ಟ, ನಾನು ಏನನ್ನ ಮಾಡ್ಕೊತೀನಿ. ಕೇಳಕ್ಕೆ ನೀವ್ಯಾರೋ? ನನ್ನ ತೋಟ ವಾರಕ್ಕೆ ಕೊಡ್ತಾ ಇದ್ದೀನಿ, ಅದಕ್ಕೆ ಬೇರೆಯವ್ರ ಪೈಪ್ಗಳು ಕಿತ್ತು ಬಿಸಾಕಿದ್ದೀನಿ. ಲೇ, ಇವ್ರ ಹತ್ರ ಎಲ್ಲ ಪುರಾಣ ಹೇಳ್ಕೊಂಡು ಏನು ನಡಿಯ. ಏ ಸುನಂದಿ, ನಿಮ್ಮ ಅಮ್ಮನ ಮಾತು ಕೇಳಿ ನೀನು ಜಾಸ್ತಿ ಅದ್ಗೇಳ್ತಾ ಇದೀಯ. ದೇವ್ರಂತೂ ನಿಮ್ಗೆ ಒಳ್ಳೇದು ಮಾಡಲ್ಲ. ಅಲ್ಲ, ದೇವ್ರು ಹೂಕ ನೀರು ಹರಿತಾ ಇದ್ರೆ ಆ ಪೈಪ್ಗಳು ಕಿತ್ತು ಬಿಸಾಕಿದ್ದೀರಲ್ಲ, ಇನ್ನೆಷ್ಟು ಮಾತ್ರ ಇರಬೇಕು. ನಮಗೂ ಒಂದು ಕಾಲ ಬರ್ತದೆ, ಯಾವತ್ತೂ ನಾವು ಹಿಂಗೆ ಇರಲ್ಲ. ಆವತ್ತು ಹೇಳ್ತೀನಿ ನಿಮ್ಕ. ಓ ಹೌದೇನೋ? ಸರಿ, ನಾಳೆನೇ ಬಿಡು ಆ ಕಾಲ. ಅದೇನು ಹೇಳ್ತೀವೋ ಹೇಳಿ ಅಂತೆ. ಲೈ ಬಾರೇ ಬಾ, ಏನು ಅವ್ರು ನೋಡ್ಕೊಂಡು ನಿಂತ್ಕೊಂಡದ್ ಬಾ. ಅಪ್ಪ, ನನ್ನ ದುರಾದೃಷ್ಟನೋ ಅದೃಷ್ಟನೋ ಏನೋ, ಒಂದು ಕೆಲಸ ಮಾಡೋಣ ಅಂತ ಬಂದರೆ ಹಿಂಗಾಗೋಯ್ತಲ್ಲಪ್ಪ.
ಯಾಕೋ ಮುನ್ಸಿಗೆ ಜಾಸ್ತಿ ಬೇಜಾರಾಗ್ತೈತಪ್ಪ. ಮುಂದೆ ನಮ್ಮ ಗತಿ ಏನಪ್ಪ ತಾತ? ಏನು ತಾತ ಮಾಡೋದು? ನನಗೂ ಏನೂ ದಿಕ್ಕೇ ತೋರಿಸ್ತಾ ಇಲ್ಲಪ್ಪ, ಏನು ಮಾಡಬೇಕು ಅಂತ. ಹೂಗಳು ಒಳ್ಳೆ ಚೆನ್ನಾಗಿ ಬರ್ತಾಯಿದ್ವಪ್ಪ ಇವಾಗ. ಮುಂಚೆ ಎಲ್ಲನೂ ಕೂಳುಗಳು ಬಿಡ್ತಾಯಿದ್ವು, ಇವಾಗ ಹೂವು ದಪ್ಪ ದಪ್ಪ ಬಿಡ್ತಾಯಿದ್ವು. ಇನ್ನು ನೀರಿಲ್ಲ ಅಂತಂದರೆ ಇನ್ನು ಕೂಳುಗಳು ಬಿದ್ದೋಗ್ಬಿಡ್ತವೆ. ಏನು ಮಾಡೋದು ಏನೋ, ಎಂಥ ಕೆಲಸ ಆಗೋಯ್ತು. ಅಪ್ಪ, ರಾಜಣ್ಣವ್ರ ತೋಟದಾಗಿಂದ ಏನನ್ನ ನೀರು ತಗೋಬೇಕಂತಂದ್ರೆ ಇವ್ರ ತೋಟದಾಗಿಂದನೇ ಬರಬೇಕು. ಏನಪ್ಪ ಮಾಡೋದು? ಏನು ಮಾಡಬೇಕು ನನಗೇನು ತಿಳಿತಾ ಇಲ್ಲ ದಿವಾಕರ. ಎಂಥ ಕೆಲಸ ಮಾಡಿಬಿಟ್ರು. ನಾನು ಇವ್ರು ಇಷ್ಟೊಂದು ಮುಂದುವರಿತಾರೆ ಅಂತ ಅನ್ಕೊಂಡಿರಲಿಲ್ಲಪ್ಪ. ಎಂಥ ಕೆಲಸ ಮಾಡಿದ್ರಪ್ಪ ಇವರು. ಎಲ್ಲ ಈ ಚೇರ್ಮನಿಂದನೇಪ್ಪ ಆಗಿದ್ದು. ಮಧ್ಯಾಹ್ನ ಬಂದು ಇವ್ರ ಹತ್ರ ಮಾತಾಡ್ತಾ ಇದ್ನು. ಏನೋ ಮಾತಾಡ್ತಾವನ್ ಬಿಡು ಅಂತ ನಾನು ಕಲ್ದಿರಾಗೋದೆ. ಎಲ್ಲ ಅವನೇ ಮಾಡಿರೋದಪ್ಪ ಈ ಕಿತಾಪತಿ, ಬೇಕಾಗಿ ಅವನೇ ಮಾಡಿರೋದು. ಅಲ್ಲ ಅವನು ಬೆಂಗಳೂರಿಗೆ ಹಾಳಾಗಿ ಹೋಗಿದ್ನು, ಬಂದು ಇಲ್ಲಿ ಒಕ್ಕರ್ಸ್ಕೊಂಡಲ್ಲ ತಿರ್ಗಾ ದರಿದ್ರ ನನ್ನ ಮಗನ. ಹಾಂ, ಏನೋ ಮಾಡೋದು ದಿವಾಕರ ಇವಾಗ ನಾವು ನೀರ್ಕ? ಇನ್ನು ಈ ಕೆಲ್ಸಗಳು ಬಿಟ್ಟರೆ ನಮ್ಗೆ ಬೇರೆ ಕೆಲ್ಸಗಳು ಬರಲ್ಲ. ಏನೂ ಕಲ್ತಿಲ್ಲ, ತೋಟ ಕೆಲ್ಸಗಳೇ ನಮಗೆ ಬರೋದು. ಏನಪ್ಪ ಮಾಡೋದು ಮಾವ? ಏನು ಮಾವ ಮಾಡೋದು? ಇನ್ನೇನು ಮಾಡೋಕ್ಕಾಗಲ್ಲಪ್ಪ. ಬೋರ್ ಹಾಕ್ಸ್ಬೇಕಂದ್ರೆ 3 ಲಕ್ಷ 4 ಲಕ್ಷ ದುಡ್ಡು ಬೇಕು. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲೈತಪ್ಪ ಇದಾವಪ್ಪ. ಹಾಂ, ಏನು ಆ ಗಿಡಗ್ಲಾಗ ಇರೋಷ್ಟು ದಿನ ಹೂಗಳು ಕಿತ್ಕೊಂಡು ಹಾಕ್ಬಿಟ್ಟು ಇನ್ನು ಬೇರೆ ಏನಾನ ಕೆಲಸ ನೋಡ್ಕೊಬೇಕಪ್ಪ. ದುಡ್ಡಿಗೆ ಏನಾನ ಒಂದು ವ್ಯವಸ್ಥೆ ಆಗೋರ್ಕು. ಹೌದಪ್ಪ ದ್ಯಾವಪ್ಪ, ನಿನ್ನ 3 ಜನ ಅಳಿನೋರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಹೋಗಿ ಒಂದು ಮಾತು ಕೇಳೋನೇನಪ್ಪ? ಹಾಂ, ಇಲ್ಲ ಮಾವ, ನಂಗೆ ಯಾಕೋ ಇಷ್ಟ ಇಲ್ಲ ಮಾವ ಅವ್ರ ಹತ್ರ ಹೋಗಿ ದುಡ್ಡು ಕೇಳಕ್ಕ. ದುಡ್ಡು ಕೊಡ್ರಿ ಅಂತ. ಇವಾಗ ಈ ವಿಜಯಪ್ಪನ ಅಜಯಪ್ಪನವ್ರು ಮನೆ ಬೇರೆ ಕಟ್ಟವ್ರೆ, ಅವ್ರಿಗೂ ಎಷ್ಟೋ ಖರ್ಚುಗಳಿರ್ತವೆ. ನಾಮಕರಣ ಬೇರೆ ಮಾಡಿದ್ರು. ಇರೋ ಲೆಕ್ಕ ನಾಮಕರಣ ನಾವೇ ಮಾಡಬೇಕಾಗಿತ್ತು. ಅವರೇ ಎಲ್ಲ ಖರ್ಚಿಕೊಂಡು ಮಾಡ್ಕೊಂಡ್ರು. ಅವ್ರ ಹತ್ರ ಹೆಂಗ್ ಮಾವ ಹೋಗಿ ಕೇಳೋದು? ಈ ಭದ್ರನ್ ಬೇರೆ ಅವ್ನು ಸರಿ ಇಲ್ಲ, 100 ಮಾತು ಮಾತಾಡ್ತಾನೆ. ಅವನ ಹತ್ರ ಹೋಗಿ ಕೇಳಕ್ಕೆ ಆಗೋದೇ ಇಲ್ಲ ಮಾವ. ನಾನು ಹೋಗೋದೇ ಇಲ್ಲ. ನಾನು ಕೂಲಿ ಮಾಡ್ಕೊಂಡು ತಿಂದರೂ ಪರವಾಗಿಲ್ಲ, ನಾನು ಹೋಗೋದೇ ಇಲ್ಲ. ನಾನು ಏನೇನೋ ಆಸೆ ಕಟ್ಕೊಂಡು ಬಂದನಲ್ಲಪ್ಪ, ಹಿಂಗಾಗೋಯ್ತು. ಏನೋ ಒಂದಷ್ಟು ಸಂಪಾದನೆ ಮಾಡಿ ಒಂದು ಅಂಗಡಿನ ಹಾಕೋಣ ಅಂತ ಇಂಥ ಕೆಲಸ ಆಗೋಯ್ತಲ್ಲಪ್ಪ. ನೀನು ಏನು ಯೋಚನೆ ಮಾಡಬೇಡಪ್ಪ. ಮಗುನೂ ಮೇಘನ್ ಕರ್ಕೊಂಡು ನಿನ್ನ ಮನೆ ಸೇರ್ಕೊ ಹೇಳ್ತೀನಿ. ಮನೆ ಸೇರ್ಕೊಂಡು ಅಥ್ವಾಡ್ದಾಗ ಏನೋ ಒಂದು ಕೆಲಸ ಮಾಡ್ಕೊಂಡು ಆರಾಮಾಗಿರಪ್ಪ. ನಮ್ಮಂಗೆ ನಿಂಗೆ ಯಾಕಪ್ಪ ಬಾಧೆ? ನಮ್ದು ಇದ್ದಿದ್ದೆ ಮಾಮೂಲಿ. ಯಾವಾಗಲೂ ಹಿಂಗೆ ದುಡಿತಾ ಇದ್ರೆ ಊಟದಾಗಿಂದ ಇದೇ ಕಷ್ಟ, ಇನ್ನು ಸಾಯೋವರೆಗೂ ಇದೇ ಕಷ್ಟ. ಏನು ಮಾಡೋಕ್ಕಾಗಲ್ಲ. ನೀನು ಹೋಗಪ್ಪ, ಅವ್ರ ಜೊತೆಗೆ ಆರಾಮಾಗಿದ್ಬಿಡು ಹೋಗು. ಹ್ಞೂ ಅಪ್ಪ, ನಾನು ಹೋಗಲ್ಲ. ಅಮ್ಮನ ಅಜ್ಜಿ ಮೇಲೆ ಎಷ್ಟೋ ನಂಬಿಕೆ ಇಟ್ಕೊಂಡಿದ್ದೆ ಇವತ್ತಿನವರೆಗೂ. ಸುಮ್ಮನೆ ಜಗಳ ಮಾಡ್ತಾರೆ ಮಾತಾಡ್ತಾರೆ ಅಂತ. ಆದರೆ ಇವತ್ತು ಇವ್ರ ಬುದ್ಧಿ ನೋಡಿ ನಂಗೆ ಬೇಜಾರಾಗ್ಬಿಡ್ತಪ್ಪ. ನಾನಿರೋಷ್ಟು ಹೊತ್ತು ಒಂಥರ ಇದ್ದು, ಆಮೇಲೆ ಇನ್ನೊಂಥರ ಮಗುಕನೋ ಮೇಘಕ್ಕ ತೊಂದರೆ ಕೊಟ್ಟರೆ ನಾನೇನಪ್ಪ ಮಾಡಲಿ? ಹಾಂ, ಇಲ್ಲಪ್ಪ, ಕಷ್ಟ ಆಗಲಿ ಸುಖ ಆಗಲಿ ನಾನು ನಿನ್ನ ಜೊತೆಗೆ ಇರ್ತೀನಿ. ನೋಡೋಣ, ದೇವರು ಒಂದು ದಾರಿ ತೋರಿಸ್ತಾನೆ. ಎಂಥ ಕೆಲಸ ಆಗೋಯ್ತು? ಎಷ್ಟು ಬಿರಿನ ಕಿತ್ತಾಕ್ಬಿಟ್ರು ಪೈಪ್ಗಳು. ಏನು ಮಾಡೋದು? ಇನ್ನು ರಾಜನ ತೋಟದಾಗಿಂದ ನೀರು ಬರಬೇಕಂದ್ರೆ ಇವ್ರ ತೋಟದಾಗಿಂದನೇ ಬರಬೇಕು. ಏನು ಮಾಡಬೇಕು ನನಗೇನೋ ದಿಕ್ಕೇ ತೋಚ್ತಾ ಇಲ್ಲಪ್ಪ. ಮನ್ಸಿಗೆ ಯಾಕೋ ಜಾಸ್ತಿ ಬೇಜಾರತೈತೆ ಮಾವ. ಮುಂದೆ ಏನಪ್ಪ ನಮ್ಮ ಗತಿ ಅಂತ. ಅಪ್ಪ, ನೋವು ತಿನ್ಬೇಡ, ಸುಮ್ಮನೆರಪ್ಪ. ನೋವು ತಿನ್ಬೇಡ, ಸುಮ್ಮನೆರು. ದೇವ್ರವನೇ ಯಾವುದೋ ಒಂದು ದಾರಿ ತೋರಿಸ್ತಾನೆ. ಅವನಪ್ಪ ದೇವಪ್ಪ, ನೋವು ತಿನ್ಬೇಡ, ಸುಮ್ಮನೆರಪ್ಪ. ಇದಲ್ದಿದ್ರೆ ಎಲ್ಲನ ತರಕಾರಿನ ಮಾರ್ಕೊಂಡು ಜೀವನ ಮಾಡೋಣ. ದೇವ್ರ ದಾರಿ ತೋರಿಸ್ದಂಗೆ ಆಗಲಿ. ಎತ್ಕಪ್ಪ ಪೈಪುಗಳು, ಎತ್ಕೊಂಡೋಗೆ ಅಲ್ಲಿ ಗುಡಿಸ್ಲ ಹತ್ರ ನಡಿ. ವಾ, ಇರೋ ಹೂಗಳನ್ನ ಎತ್ಕೊಂಡೋಗೆ ನಾನು ಮಾರ್ಕೆಟ್ಗೆ ಹಾಕ್ಬಿಟ್ಟು ಬರ್ತೀನಿ. ನೋಡೋಣ, ನೀರು ಇಲ್ದಿದ್ರೆ ಏನು ಚೆನ್ನಾಗಿ ಹೂವು ಬರಲ್ಲ, ಎಲ್ಲ ಕೂಳಿ ಹೂವು ಬಿದ್ದುಬಿಡ್ತವೆ. ಏನು ಮಾಡೋಕ್ಕತ್ತೈತೆ ಮಾವ? ಏನು ಮಾಡೋಕ್ಕಾಗಲ್ಲಪ್ಪ.